ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. 2022 ರಿಪೋರ್ಟ್ ಪ್ರಕಾರ ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ 1,30,000 ಹೊಸ ಕೇಸಸ್ ಪತ್ತೆ ಆಗಿದ್ದು ಅದರಲ್ಲಿ 80,000 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಸೊ ಇದು ನಿಜವಾಗ್ಲೂ ಎಂತ ದೊಡ್ಡ ಪಿಡುಗು ಅಲ್ವಾ? ಎಷ್ಟೊಂದು ಕ್ಯಾನ್ಸರ್ ಗಳನ್ನ ನಮಗೆ ಏನಕ್ಕೆ ಆಗತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟಕ್ಕೂ ಆಗೋದಿಲ್ಲ. ಆದ್ರೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಒಂದು ಖುಷಿ ಸಮಾಚಾರ, ಒಳ್ಳೆಯ ವಿಚಾರ ಏನಪ್ಪಾ ಅಂತಂದ್ರೆ ಅದನ್ನ 100% ತಡೆಗಟ್ಟಬಹುದು ಒಂದು ವ್ಯಾಕ್ಸಿನ್ ನ ಮುಖಾಂತರ. ಯಾವ್ದಪ್ಪ ಅದು ಅಂದ್ರೆ HPV ವ್ಯಾಕ್ಸಿನ್. ಈ HPV ವ್ಯಾಕ್ಸಿನ್ ಕೊಡೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಇನ್ನು ಅನೇಕ ಮಾರಣಾಂತಿಕ ಕ್ಯಾನ್ಸರ್ ಗಳನ್ನ ತಡೆಗಟ್ಟಬಹುದು ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ. ಮಹಿಳೆಯರಲ್ಲಿ ವೆಜೈನಲ್ ಕ್ಯಾನ್ಸರ್, ವಲ್ವಲ್ ಕ್ಯಾನ್ಸರ್ ಮತ್ತು ಗಂಡಸರಲ್ಲಿ ಶಿಶ್ನದ ಕ್ಯಾನ್ಸರ್ ಮತ್ತು ಹೆಂಗಸು ಮತ್ತು ಗಂಡಸರು ಇಬ್ಬರಲ್ಲೂ ಕೂಡ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್, ತಲೆಯ ಕ್ಯಾನ್ಸರ್, ಕುತ್ತಿಗೆಯ ಕ್ಯಾನ್ಸರ್ ಮತ್ತೆ ಗಂಟಲುಗಳ ಕ್ಯಾನ್ಸರ್, ಇಂತ ಹಲವಾರು ಮಾರಣಾಂತಿಕ ಕ್ಯಾನ್ಸರ್ಗಳನ್ನ ಒಂದು ವ್ಯಾಕ್ಸಿನ್ ಇಂದ ನಾವು ತಡೆಗಟ್ಟಬಹುದು. ಆಲ್ರೆಡಿ ಹಲವಾರು ದೇಶಗಳಲ್ಲಿ UK, ಸ್ವೀಡನ್, ನೆದರ್ಲ್ಯಾಂಡ್ಸ್, ಡೆನ್ಮಾರ್ಕ್ ಇಂಥ ದೇಶಗಳಲ್ಲೆಲ್ಲ ಆಲ್ರೆಡಿ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮಕ್ಕೆ ಈ HPV ವ್ಯಾಕ್ಸಿನ್ ಅನ್ನೋದನ್ನ ಸೇರ್ಪಡೆ ಪಡಿಸಿದ್ದಾರೆ. ಹಾಗೆ ಸೇರ್ಪಡೆ ಪಡಿಸಿರೋದ್ರಿಂದ ಆಲ್ರೆಡಿ ಅವರ ದೇಶದಲ್ಲಿ 85% ಕ್ಯಾನ್ಸರ್ ರೋಗವನ್ನ ಆಲ್ರೆಡಿ ನಿರ್ಮೂಲನೆ ಮಾಡಲು ಅವರು ಯಶಸ್ವಿಯಾಗಿದ್ದಾರೆ. ಈಗ ನಮ್ಮ ದೇಶದ ಸರದಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿ ಅವರು HPV ವ್ಯಾಕ್ಸಿನೇಷನ್ ಅನ್ನು ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮಕ್ಕೆ ಆಲ್ರೆಡಿ ಸೇರ್ಪಡೆ ಪಡಿಸಿದ್ದಾರೆ ಮತ್ತು ಆಲ್ರೆಡಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಈ ಅವಕಾಶವನ್ನ ಎಲ್ಲಾ ಹೆಣ್ಣು ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಬೆಸ್ಟ್ ಏಜ್ ವ್ಯಾಕ್ಸಿನ್ ನ ಕೊಡಿಸ್ಲಿಕ್ಕೆ 9 ವರ್ಷದಿಂದ 14 ವರ್ಷ. ಆದರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು 14 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ರು ಕೂಡ 45 ವರ್ಷದವರೆಗೂ ಕೂಡ ನೀವು ವ್ಯಾಕ್ಸಿನೇಷನ್ ನ ತಗೋಬಹುದು ಮತ್ತು ಅದರ ಸದುಪಯೋಗನ ಪಡ್ಕೋಬಹುದು. ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮಕ್ಕೆ ಸೇರಿಸಿರೋದ್ರಿಂದ ಈ ವ್ಯಾಕ್ಸಿನೇಷನ್ ನ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಬ್ಬ ಜವಾಬ್ದಾರಿಯುತ ವೈದ್ಯೆಯಾಗಿ ಮತ್ತು ಒಬ್ಬ ತಾಯಿಯಾಗಿ ನನ್ನ ಹೆಣ್ಣು ಮಕ್ಕಳಿಗೆ ನಾನು HPV ವ್ಯಾಕ್ಸಿನ್ ನ ಕೊಡಿಸಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ನಿಮ್ಮ ಮಕ್ಕಳನ್ನ ನೀವು ಪ್ರೀತಿಸುವವರಾದ್ರೆ ಇವತ್ತೇ ನಿಮ್ಮ ಹೆಣ್ಣು ಮಕ್ಕಳಿಗೆ HPV ವ್ಯಾಕ್ಸಿನೇಷನ್ ನ ಕೊಡಿಸಿ ಮತ್ತು ಅವರ ಆರೋಗ್ಯವನ್ನು ಮತ್ತು ಭವಿಷ್ಯವನ್ನು ಉಜ್ವಲಗೊಳಿಸಿ.